ಸ್ನೇಹಿತರೆ ನಮಸ್ಕಾರ. ನಮ್ಮ ಆತ್ಮೀಯ ಯೂಟ್ಯೂಬ್ ಚಾನಲ್ ನೋಡುವವರ ವೀರ ಸಂದೇಶ ಯೂಟ್ಯೂಬ್ ಚಾನಲ್ ನೋಡುವ ತಮ್ಮೆಲ್ಲ ಸ್ನೇಹಿತರಿಗೂ ಸುಸ್ವಾಗತ. ಸ್ನೇಹಿತರೆ, ತಮಗೆಲ್ರಿಗೂ ಗೊತ್ತಿರ್ಬೋದು ವಿಚಾರ, ಮೊನ್ನೆ ಏನು T20 ವಿಶ್ವಕಪ್ಪು ಸೆಮಿಫೈನಲ್ ನಡೀತು, ಅದನ್ನು ಒಂದು ವಿಡಿಯೋ ಮಾಡಿಬಿಟ್ಟಿದೆ. ಹಾಗೂ ಅದರಲ್ಲೂ ನಾವು ಎಮೋಷನಲ್ ಆಗಿದ್ವಿ, ಉನ್ಮಾದನ ಏನೋ ನಮ್ಮ ಭಾರತ ತಂಡದ ಪರವಾಗಿ ನಾವು ಎಲ್ಲರೂ ಇದ್ದೇ ಇರ್ತೀವಿ. ಆದರೆ ನಾವು ಟಿ ವಿಯಲ್ಲಿ ನೋಡ್ತೀವೋ ಸ್ಟೇಡಿಯಮಲ್ಲಿ ನೋಡ್ತೀವೋ, ಆದರೆ ನಮ್ಮ ಅಭಿಮಾನ ನಮ್ಗೆ ಇದ್ದೇ ಇರುತ್ತೆ. ನಂತರ ನಾನು ಗೆಸ್ ಮಾಡಿದ್ದೆ, ನಾನು ಸೆಮಿಫೈನಲ್ ಬಂದಾಗಲೂ ನಾವು ಫೈನಲಲ್ಲಿ ಭಾರತನೇ ಗೆಲ್ಲೋದು ಅಂತ ನಾನು ಗೆಸ್ ಮಾಡಿದ್ದೆ. ಯಾಕಂದರೆ ನಾನು ಯಾವ ಜ್ಯೋತಿಷಿನೂ ಅಲ್ಲ, ನನ್ನ ಮನಸ್ಸಿಗೆ ಗೊತ್ತು ನಮ್ಮ ಭಾರತ ತಂಡ ಈ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂದರೆ ಗೆದ್ದೇ ಗೆಲ್ಲುತ್ತೆ, ಗೆಲ್ಲಲೇಬೇಕು ಅಂತ. ಆದರೆ ಒಂದು ನ್ಯೂಜಿಲೆಂಡ್ ತಂಡದವ್ರಿಗೂ ಒಂದು ಹೋಪ್ ಇತ್ತು. ಯಾಕಪ್ಪ ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಫೀಲ್ಡಿಂಗು ತಗೊಂಡು ಆಸ್ಟ್ರೇಲಿಯಾ ಭಾರತದ ವಿರುದ್ಧ ಗೆದ್ದಿತ್ತು ಅಂತ. ಆ ಒಂದು ನಿಟ್ಟಿನಲ್ಲಿ ಆಮೇಲೆ ಇನ್ನೊಂದು ನ್ಯೂಜಿಲೆಂಡ್ ತಂಡಕ್ಕೆ ಏನು ಒಂದು ಹೋಪ್ ಅಂದರೆ ಅವರ ಬ್ಯಾಟಿಂಗ್ ಬಲ, ಆಮೇಲೆ ಒಂದು ಸೌತ್ ಆಫ್ರಿಕಾ ಒಂದು ಸ್ಟ್ರಾಂಗೆಸ್ಟ್ ಒಂದು ತಂಡ, ಅಂದರೆ ಅಂತಹ ಸ್ಟ್ರಾಂಗ್ ತಂಡದವನ್ನೇ ಸೋಲಿಸಿದ್ದೀವಿ. ಭಾರತ ನಮಗೇನು ಲೆಕ್ಕ ಇಲ್ಲ ಅಂತ ಒಂದೊಂದು. ಇನ್ನು ಮತ್ತೊಂದು, ನಾವು ಇದುವರೆಗೂ 2020 ವರ್ಲ್ಡ್ ಕಪ್ ಆಗಲಿ 50-50 ವರ್ಲ್ಡ್ ಕಪ್ ಆಗಲಿ ಯಾವುದೋ ಒಂದು ಕಪ್ಪು ಹೊಡೆದಿಲ್ಲ. ಆದರೆ ಇದಾದರೂ ಚೊಚ್ಚಲವಾದ ಒಂದು ಕಪ್ಪಾದರೂ ಹೊಡಿಲೇಬೇಕು ಅಂತ ಅವ್ರ ಮನಸ್ಸಿತ್ತು. ಆದರೆ ಅದನ್ನೆಲ್ಲ ಮೀರಿಸಿ, ಅದನ್ನೆಲ್ಲ ನ್ಯೂಜಿಲೆಂಡ್ ತಂಡದವರ ಮನಸ್ಥಿತಿಗಳನ್ನು ಸುಳ್ಳು ಮಾಡಿ ಅದನ್ನೆಲ್ಲ ಮೀರಿಸಿ ಒಂದು ವಿಶ್ವಕಪ್ ಹೊಡಿತು. ಅದು ಸಣ್ಣ ಪುಟ್ಟ ಸ್ಕೋರಲ್ಲ, 255 ರನ್ ಹೊಡೆಯೋದು. ಅಂಥ ಒಂದು 255 ಸ್ಕೋರ್ ಹೊಡೆದಿದ್ದು ಉನ್ಮಾದಕ್ಕೇರಿತ್ತು. ನಾವು ಅಂತೂ ಟಿ ವಿಲಿ ನೋಡ್ತಾ ಇದ್ರು ಸಹ ನಮಗೆ ಖುಷಿಯನ್ನು ತಡ್ಕೊಳಕ್ಕಾಗಲಿ ಅಂತ ತುಂಬ ಆನಂದ ಆಯಿತು. ನಾನು ಒಬ್ಬ ಯೂಟ್ಯೂಬರ್ ಆಗಿ ಇಂಥ ಒಂದು ವಿಡಿಯೋ ನಮ್ಮ ಭಾರತ ತಂಡದ ಕ್ರಿಕೆಟ್ ತಂಡ ಏನು 2020 ವರ್ಲ್ಡ್ ಕಪ್ ಹೊಡಿತು, ಮೂರನೇ ಕ್ರಿಕೆಟ್ ಕಪ್ಪು, ಹಾಗೂ ಸತತವಾಗಿ 2ನೇ ಕಪ್ಪು. ಇಡೀ ಎಲ್ಲ ವರ್ಲ್ಡ್ ಕಪ್ ತಂಡಗಳಲ್ಲಿ ಯಾವುದೇ ಇದಿದೆ ಅದು ಇದುವರೆಗೂ ಒಂದು ಬಿಟ್ಟರೆ ಯಾವುದು ಬೇರೆ ತಂಡ ಯಾವುದು ಗೆದ್ದಿಲ್ಲ. ಆದರೆ ನಮ್ಮ ಭಾರತ ತಂಡ 3ನೇ ಕಪ್ ಹೊಡೆದಿತ್ತಲ್ಲ, ಇದು ಒಂದು ಖುಷಿನ ನಾವು ತಗೊಳಕ್ಕಾಗಲಿಲ್ಲ. ನಾವು ಯೂಟ್ಯೂಬರ್ ಆಗಿ ಈ ಒಂದು ವಿಡಿಯೋ ಮಾಡಲೇಬೇಕು ಅಂತ ನನಗೆ ತುಂಬ ಖುಷಿ ಆಯಿತು. ಆದರೆ ತಾವೆಲ್ಲರೂ ಸಹಕರಿಸಿದ್ರ ನೋಡಿ ಸ್ನೇಹಿತರೆ. ಈಗ ಅಮೇರಿಕ, ಇಸ್ರೇಲ್, ಇರಾನ್ ಯುದ್ಧ ಆಗ್ತಾ ಇದೆ. ಅದು ಇಡೀ ಯೂಟ್ಯೂಬನ್ನೇ ಇರಾನ್ ಯುದ್ಧ ಆವರಿಸ್ಕೊಂಡಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಇರಾನ್ ಬಗ್ಗೆ, ಅಮೇರಿಕ ಬಗ್ಗೆ, ಇಸ್ರೇಲ್ ಬಗ್ಗೆ, ಏನು ಯುದ್ಧದ ಬಗ್ಗೆ ವಿಡಿಯೋ ಮಾಡೋ ಅಂತ. ನನಗೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಾನು ಮಾಡ್ತಾ ಇರೋದು ನ್ಯೂಸ್ ಹೇಳೋ ಚಾನಲ್ ಅಲ್ಲ, ನಮ್ಮದು ಸಂದೇಶ ಹೇಳೋ ಚಾನಲ್ಲು. ನನ್ನ ಚಾನಲ್ ಹೆಸರೇ ವೀರ ಸಂದೇಶ. ನಾನು ಏನಾದರೂ ಕೊಟ್ಟರು ಸಂದೇಶ ಇರ್ತದೆ, ಮೆಸೇಜ್ ಇರಬೇಕು, ಒಂದು ಒಳ್ಳೆಯ ದಾರಿ ತೋರಬೇಕು. ಈಗಿನ ಪೀಳಿಗೆ ಆಗಲಿ ನಮ್ಮ ಸಮಾಜದ ಏಳು ಬೀಳಿಗೆಗಳು ಏನೋ ಒಂದು ನ್ಯೂನತೆಗಳು ಏನೇನಿದೆ ಅದನ್ನು ವಿವರಿಸಿ ಹೇಳೋದೇ ನನ್ನ ವೀರ ಸಂದೇಶ ಅಂತ ನಾನು ಇಟ್ಟಿರೋದೆ ಒಂದು. ಅದಕ್ಕೋಸ್ಕರ ತುಂಬ ಖುಷಿಯಾಗ್ತದೆ. ಯಾಕಂದರೆ ನಾನು ಒಂದು ಕ್ರಿಕೆಟ್ ನೋಡ್ತಾ ಇದ್ದಂಗೆ ಈ ವಿಡಿಯೋ ಮಾಡಲೇಬೇಕು ಅಂತ ನನಗನ್ನಿಸ್ತು. ಆದರೆ ಬೆಳಗ್ಗೆ ವಿಡಿಯೋ ಮಾಡಿದ್ದು ಒಳ್ಳೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು. ಆದರೆ ಕೆಲವೊಂದು ಫೋಟೋಗಳು ಹಾಕಿದ್ದೆ. ನಾನು ಕ್ರಿಕೆಟ್ ಗೆಲ್ತು ಅಂತ ಹೇಳೋಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ನಾನು ಬೆಳಗ್ಗೆ 1-2 ವಿಡಿಯೋಗಳು ನೋಡಿದ್ದೆ. ಆದರೆ ಅವರಲ್ಲಿ ಒಂದು ವಿಡಿಯೋಗಳಲ್ಲಿ 30,000, 40,000, 50,000 ವ್ಯೂಸ್ಗಳು ಬಂದಿದ್ವು, ವೀಕ್ಷಣೆಗಳು ಬಂದಿದ್ವು. ಆದರೆ ನಾನು ಬಿಟ್ಟಿದ್ದು 10 ಗಂಟೆಗೆ ವಿಡಿಯೋ ಬಿಟ್ಟೆ, ಸ್ವಲ್ಪ ಲೇಟ್ ಆಯಿತು. ಆದರೆ ಇಷ್ಟೊಂದು ವೀಕ್ಷಣೆನಾ, ಅಬ್ಬಾ! ನನ್ನ ಯೂಟ್ಯೂಬ್ ಕೆರಿಯರಲ್ಲೇ ಇಂಥ ಒಂದು ಕೆರಿಯರ್ ಒಂದು ಇಷ್ಟೊಂದು ವೀಕ್ಷಣೆ ನಾನು ನೋಡಲಿಲ್ಲ ಸ್ನೇಹಿತರೆ. ಅದು ಸಬ್ಸ್ಕ್ರೈಬರು ತಮ್ಗೆ ಗೊತ್ತಿರ್ತದೆ ಎಷ್ಟಾಗಿದೆ ಅಂದರೆ, ಆ ಸಬ್ಸ್ಕ್ರೈಬರ್ಗಳು ಏನೋ ಡಿಫ್ರೆನ್ಸ್ ಆಗಿಲ್ಲ, ಎಷ್ಟಿದೆಯೋ ಅಷ್ಟೇ ಇದೆ. ಆದರೆ ಒಂದು ದಿನದಲ್ಲಿ ಅಥವಾ ಒಂದು ದಿನಕ್ಕೆ ಅಥವಾ 2 ದಿನಕ್ಕೆ ಇಷ್ಟೊಂದು ವೀಕ್ಷಣೆ, ಅದು ಒಂದು ಕ್ರಿಕೆಟ್ ತಂಡದ ಒಂದು ವಿಡಿಯೋ ಮಾಡೋದಕ್ಕಾಗಿ. ನಾನು ಸ್ಯಾಮ್ಸಂಗ್ ಅಷ್ಟು ಇಷ್ಟು ಹೊಡೆದ ಬರೀ ವಿಡಿಯೋ ಮಾಡೋದ್ರ ಜೊತೆಯಲ್ಲಿ ಏನು ವಿಶ್ಲೇಷಣೆ, ಭಾರತ ಯಾಕೆ ಗೆಲ್ತು, ಯಾವುದು ಒಂದು ಪಂದ್ಯ ಸೋಲ್ತಿತ್ತು, ಯಾವ ಸೋತಿದ್ದಕ್ಕಾಗಿ ಇದು ಗೆಲ್ಲೋ ಒಂದು ಅವಕಾಶ ಸಿಕ್ತು, ಈಗ ಗೆಲ್ಲಲೇಬೇಕಾಗಿತ್ತು, ಯಾವ ರೀತಿ ಗೆಲ್ತು, ಅದು ಒಂದು ವಿಮರ್ಶೆ ಮಾಡಿ ಹೇಳಿದ್ದೇನೆ. ಆದರೆ ಕೆಲವ್ರಿಗೆ ಗೊತ್ತು ಇದು ವಿಮರ್ಶೆನೇ ಅಂತ. ಆದರೆ ಆದ್ದರಿಂದ ತಾವೆಲ್ಲರೂ ತುಂಬ ಆಕರ್ಷಣೀಯವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ. ಇಷ್ಟೊಂದು ಆಕರ್ಷಣೆಗಳನ್ನ ನಾನೆಲ್ಲೂ ನೋಡಿಲ್ಲ. ಇಷ್ಟೊಂದು ಸುಮಾರು 20 ಚಾನಲ್ಗಳಲ್ಲಿ ಏನೋ ಕ್ರಿಕೆಟ್ ಬಗ್ಗೆ ವಿವರಣೆ ಕೊಟ್ಟಿರ್ಬೋದು. ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸೆಮಿಫೈನಲ್ನಲ್ಲೂ ಇಂಗ್ಲೆಂಡ್ ವಿರುದ್ಧ ಏನು ಸೆಮಿಫೈನಲ್ ಗೆಲ್ತು ಭಾರತ, ಆ ಒಂದು ವಿಡಿಯೋನು ಬಿಟ್ಟಿದ್ದೆ. ಅದು ಸುಮಾರು ಓಡಿತ್ತು. ಆದರೆ ಇಷ್ಟೊಂದು ವೀಕ್ಷಣೆಗಳು ಈ ಒಂದು ಫೈನಲ್
2020 ವರ್ಲ್ಡ್ ಕಪ್ ಹೊಡಿತಲ್ವಾ, ಇದರೊಂದು ಪಂದ್ಯದ ಜೊತೆಲೆ ವಿಮರ್ಶನೆ ಯಾವ ರೀತಿ ಗೆಲ್ತು, ಏನು ಮಾಡ್ತು, ಯಾವ ರೀತಿ ಗೆಲ್ಲಬೇಕಾಗಿತ್ತು, ಯಾವ ರೀತಿ ಆಯಿತು, ಒಂದು ಸೂಕ್ಷ್ಮ ವಿಚಾರಗಳನ್ನ ಒಂದು ವಿವರಣೆ ಕೊಟ್ಟು ಹೇಳಿದ್ದೀನಿ. ಇರಲಿ ಸ್ನೇಹಿತರೆ, ತುಂಬ ಸಂತೋಷ ಆಯಿತು. ಇಷ್ಟೊಂದು ವೀಕ್ಷಣೆನ ನಾನೊಂದು ಯಾವತ್ತೂ ಕಂಡಿರಲಿಲ್ಲ. ಅಷ್ಟೊಂದು ಪರ್ಫಾರ್ಮೆನ್ಸು, ಅಷ್ಟೊಂದು ವೀಕ್ಷಣೆ, ಆಶ್ಚರ್ಯ ಆಗ್ತಾಯಿದೆ ಸ್ನೇಹಿತರೆ. ಈ ವೀಕ್ಷಣೆ ಬಗ್ಗೆ ನಾನು ಏನು ಕ್ರಿಕೆಟ್ ಆಡ್ತಾ ಏನು ಕ್ರಿಕೆಟನ್ನ ಗೆದ್ದರು ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ, ಅಷ್ಟು ಎಷ್ಟು ಉನ್ಮಾದಕ್ಕೆ ಹೋಗಿರೋ, ಎಷ್ಟು ಖುಷಿ ಆಯಿತು, ಅದಕ್ಕಿಂತಲೂ ಹೆಚ್ಚು ಖುಷಿ ಆಗ್ತಾಯಿದೆ. ಯಾಕಂದರೆ ಇತರೆ ಏನು ಯೂಟ್ಯೂಬ್ ಚಾನಲ್ಗಳವರು, ಇತರೆ ಚಾನಲ್ಗಳವರು ಏನು ಮಾಡಿದರೆ ಅಷ್ಟೊಂದು ವೀಕ್ಷಣೆ ಆಗಿದೆ, ಇದು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ವೀಕ್ಷಣೆ ನಾನು ನನ್ನ ಬಾಯಲ್ಲಿ ಹೇಳೋದಿಲ್ಲ, ಯಾಕಂದರೆ ತಾವೇ ನೋಡಬೇಕು. ಇರಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋನ ಹಾಕ್ತೀನಿ, ನೋಡಿ. ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದೇ ನನಗೋಸ್ಕರ ಅಲ್ಲ, ಅಂದರೆ ನನ್ನ ಒಂದು ವೇವ್ಸ್ ಜಾಸ್ತಿ ಮಾಡಿಸ್ಕೊಳೋಕ್ಕಾಗಲ್ಲ, ಅಥವಾ ನನ್ನ ಒಂದು ದುಡ್ಡು ಬರುತ್ತೆ ಅಂತ ಯಾರು ಹೇಳಿದ್ರು, ನನಗೆ ಅದರ ಅವಶ್ಯಕತೆ ಅದಷ್ಟೇನೂ ಇಲ್ಲ. ನಾನು ನೋಡ್ತಾ ಇದ್ದೀನಿ ಚಿಕ್ಕ ವಯಸ್ಸಿನಿಂದಲೂ ಸಮಾಜದ ನ್ಯೂನತೆಗಳು, ಏಳು ಬೀಳುಗಳು, ಚಿಕ್ಕ ಮಕ್ಕಳಾಗಿರ್ಬೋದು, ನಮ್ಮ ಸಮಾಜದ ಜನತೆಗಳಾಗಿರ್ಬೋದು, ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅಂತ, ಅದಕ್ಕೆ ನನ್ನ ಕೈಯಲ್ಲಿ ಏನೋ ಒಂದು ಆಗುತ್ತೆ, ಒಂದು ಅಳಿಲು ಸೇವೆ, ಅದನ್ನು ಮಾಡೋಣ, ಒಂದು ಸಮಾಜಕ್ಕೋಸ್ಕರ ಒಳ್ಳೆಯದು ಒಂದು ಸಂದೇಶಗಳು ಕೊಡೋಣ. ಹಾಗೂ ಒಂದಷ್ಟು ವಿಡಿಯೋಗಳು ನಾನು 4-5 ವರ್ಷದಿಂದ ನಾನು ತಲೆ ಕೂತ್ಬಿಟ್ಟಿದ್ದಾರೆ ನಾನು. ಯಾಕಂದರೆ ಯಾರಾದರೂ ಸೇರಿದರೆ ಒಂದು 4-5 ಜನಕ್ಕೆ ಕೇಳ್ಬೋದು, ಅಥವಾ ಒಂದು 10 ಜನಕ್ಕೆ ಕೇಳ್ಬೋದು. ಆದರೆ ಈ ಒಂದು ಯೂಟ್ಯೂಬ್ ಮಾಡಿದರೆ ಒಂದು ಲಕ್ಷಾಂತರ ಜನಕ್ಕೆ ಇದು ಹೊರಡ್ತದೆ ಅಂತ ನನ್ನ ಉದ್ದೇಶ. ಒಂದು 5-6 ವಿಚಾರ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ, ಇದಂತೂ ನಾನು ಸಮಾಜಕ್ಕೆ ಈ ವಿಚಾರ ಹೇಳಲೇಬೇಕು ಅಂತ ನನ್ನ ಮನಸ್ಸಲ್ಲಿ ಅನಿಸಿದೆ. ಆದರೆ ಇದು ಯಾಕಪ್ಪ ಅಂದರೆ ಕೆಲವೊಂದು ಅದು ವಿಚಾರಗಳು ಮುಂದೆ ಹೇಳ್ತೀನಿ ಏನು ಅಂತ, ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ. ಇದು ನಮ್ಮ ದೇಶದಲ್ಲಾಗಲಿ, ನಮ್ಮ ರಾಜ್ಯದಲ್ಲಾಗಲಿ ಅತ್ಯಂತ ಕ್ರೂರವಾಗಿ, ಕಠಿಣವಾಗಿ ನಡೀತಾನೇ ಇದ್ದಾವೆ. ಯಾವುದೇ ಕಾನೂನುಗಳು ಮಾಡಿದ್ರು, ಯಾರೇ ಒಂದು ಅಧಿಕಾರಿಗಳು ಬಂದರೂ ಸಹ ಅದನ್ನು ಕಡಿವಾಣ ಹಾಕೋಕ್ಕಾಗಲಿಲ್ಲ. ತುಂಬ ಕಷ್ಟಕರವಾದ ಸಂಗತಿ, ತುಂಬ ನೋವು ಕೊಡುವ ವಿಚಾರಗಳು. ಆದರೆ ಯಾವುದೇ ಒಂದು ಕಾನೂನುಗಳು ಮಾಡಿದ್ರೂ ಸಹ ಆ ಕಾನೂನುಗಳು ಸಹ ಯಾರೂ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಇವಾಗಲೇ ಕಂಡಿದ್ದೀವಿ, ಅಂಥ ಒಂದು ಕಾನೂನುಗಳು ಮಾಡಲಿಕ್ಕಾಗದಂತಹ ಒಂದು ವಿಶೇಷ ಒಂದು ಕಾರ್ಯಸಿದ್ಧಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೇಳುವುದರ ಮೂಲಕ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದಕ್ಕಾಗಿ ಕೆಲವೊಂದು ವಿಡಿಯೋಗಳು ಮಾಡ್ತೀನಿ. ಅಂದರೆ ಈ ಒಂದು ಕ್ರಿಕೆಟ್ ವಿಚಾರ, ಅಂದರೆ ಈ ಕ್ರಿಕೆಟ್ ವಿಚಾರಕ್ಕೆ ಬರ್ತೇನೆ ಸ್ನೇಹಿತರೆ. ಏನೋ ಇತ್ತೀಚಿನ ದಿನಗಳಲ್ಲಿ 2020 ವರ್ಲ್ಡ್ ಕಪ್ಪಲ್ಲಿ ಆರಂಭಿಕ ಆಟಗಾರರಾದ ಯಾರೋ ಸಂಜು ಸ್ಯಾಮ್ಸನ್ ಅವರು ತುಂಬ ಚೆನ್ನಾಗಿ ಬಾರಿಸ್ತಾಯಿದ್ರು. ಅದು ಶ್ಲಾಘನೀಯ ವಿಚಾರವೇ. ಅದರ ಜೊತೆಯಲ್ಲಿ ಆಡ್ತಾ ಇದ್ದವರು ಇನ್ನೊಬ್ಬರು ಅಭಿಷೇಕ್ ಶರ್ಮಾ, ಇದಕ್ಕೂ ಮೊದಲ ಆಟ ಆಡ್ತಾಯಿದ್ದ ರನ್ಗಳ ಅಭಿಷೇಕನ ಹರಿಸ್ತಾ ಇದ್ರು. ಆದರೆ ಈ ಒಂದು 2020 ವರ್ಲ್ಡ್ ಕಪ್ಪಲ್ಲಿ ರನ್ಗಳ ಬರ ಅನುಭವಿಸ್ತಾ ಇದ್ರು. ಆದರೆ ಕೆಲವರು ಹೇಳ್ತಾ ಇದ್ರು ಅಭಿಷೇಕ್ ಶರ್ಮಾ ಈ ಒಂದು ಮ್ಯಾಚಲ್ಲಿ ಇಲ್ಲದೇ ಇದ್ರೆ ಒಳ್ಳೆಯದು, ಯಾಕಂದರೆ ಅವರು ನ್ಯಾಯವಾಗಿ ರನ್ ಪರ್ಫಾರ್ಮೆನ್ಸ್ ಆಗ್ತಾ ಇಲ್ಲ ಅಂತ. ಅದು ನನ್ನ ನಂಬಿಕೆ ಇತ್ತು, ಅಭಿಷೇಕ್ ಶರ್ಮಾ ಈ ಒಂದು ಮ್ಯಾಚಲ್ಲಿ ಆಡ್ತಾರೆ, ಯಾಕಂದರೆ ರನ್ ಬರ ಅನುಭವಿಸಿದ್ದಾರೆ. ಈ ಒಂದು 2020 ವರ್ಲ್ಡ್ ಕಪ್ಪಲ್ಲಿ ಫೈನಲಲ್ಲಿ ಈ ಒಂದೇ ಮ್ಯಾಚ್ ಇರೋದು. ಆದ್ದರಿಂದ ಅವರು ಸ್ವಲ್ಪ ಒಂದು ಕ್ರಿಯೇಟಿವಿಟಿ ಆಗಿರ್ತಾರೆ, ಈ ಒಂದು ಪಂದ್ಯ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ ಅಂತ ನನಗೂ ನಂಬಿಕೆ ಇತ್ತು. ನಾನು ಕೆಲವೊಂದು ಜನಕ್ಕೆ ಹೇಳಿದ್ದೆ, ಅದರಲ್ಲೂ ತಮಗೂ ಹೇಳ್ತಾ ಇದ್ದೀನಿ. ನನ್ನ ನಂಬಿಕೆಗಳು ಹುಸಿ ಆಗಲಿಲ್ಲ. ಆದರೆ ಈ ಒಂದು ವಿಚಾರ ಏನಪ್ಪ ಅಂದರೆ, ನಾನು ಇದರಲ್ಲಿ ಏನು ಕಂಟೆಂಟ್ಸ್ ಇಲ್ಲ, ಏನೂ ಒಂದು ಸಂದೇಶ ಇಲ್ಲ. ಆದರೆ ಕೆಲವರಿಗೆ ಈ ಒಂದು ವಿಚಾರ ತಿಳಿಸಬೇಕಾಯಿತು. ನನ್ನ ಒಂದು ವೀಕ್ಷಕ ವಿವರಣ ಅದರಲ್ಲಿ ವಿಶ್ಲೇಷಣೆ ಮಾಡಿರೋದನ್ನ ಒಂದು ಕ್ರಿಕೆಟ್ ವಿಚಾರ, ಈ ಒಂದು ವಿಡಿಯೋ ಓಡಿರೋದ್ರ ವಿಚಾರದಲ್ಲಿ ನಾನು ಒಂದು ಉನ್ಮಾದಕ್ಕೆ ಹೋಗ್ಬಿಟ್ಟಿದ್ದೆ. ಆಶ್ಚರ್ಯ ಆಯಿತು, ಇಷ್ಟೊಂದು ವೀಕ್ಷಣೆನ, ಅದು 1 ದಿನದಲ್ಲಿ 2 ದಿನದಲ್ಲಿ ನಾನೆಲ್ಲೂ ನೋಡಲಿಲ್ಲ. ಈ ಒಂದು ವಿಚಾರನ, ಈ ಒಂದು ಸಂತೋಷನ ತಮ್ಮ ಸ್ನೇಹಿತರಲ್ಲಿ, ತಮ್ಮ ವೀಕ್ಷಕರಲ್ಲಿ ಹಂಚಿಕೊಳ್ಳೇಬೇಕು ಅಂತ ನನಗೆ ಮನಸ್ಸು ತುಂಬ ಹೇಳ್ತಾ ಇತ್ತು. ಅದರಿಂದ ತಮ್ಮೆಲ್ಲರಿಗೂ ಜೊತೆಯಲ್ಲಿ ನಾನು ಈ ಒಂದು ಸಂತೋಷನ ಹಂಚ್ಕೊಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಈ ವಿಡಿಯೋನು ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ತಮ್ಮ ವೀಕ್ಷಣೆ, ತಮ್ಮ ಫಾಲೋ ಮಾಡುವುದರ ಮೂಲಕವೇ
ನಾನು ಉತ್ತಮವಾದ ವಿಚಾರಗಳು ಹೇಳಲೇಬೇಕು ಅಂತ ಅಂದ್ಕೊಂಡಿರೋ ವಿಚಾರಗಳು ಎಲ್ರಿಗೂ ತಲುಪಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.